ಪ್ರೈಸ್ ಲಾರ್ಡ್, ಹಾಲೆಲುಯ್ಯ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ನೆಲೆಸಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ. ಪರಿಶುದ್ಧಾತ್ಮರೇ ಸತ್ಯವನ್ನು ನಮಗೆ ತಿಳಿಸಿಕೊಡಿರಿ. ಆ ಸತ್ಯವನ್ನು ಅರಿತುಕೊಳ್ಳುವಂಥ ಜ್ಞಾನವನ್ನ, ವಿವೇಕವನ್ನ, ತಾಳ್ಮೆಯನ್ನು ನಮಗೆ ಕರುಣಿಸಿರಿ. ಸ್ವಾಮಿ, ನೀವು ನಮಗೆ ತಿಳಿಸಿಕೊಡುವ ಒಂದೊಂದು ವಾಕ್ಯಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡು ಅದರಂತೆಯೇ ಜೀವಿಸಿ ಆ ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ನ್ಯಾಯ ತೀರ್ಪಿಗೆ ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಂಡು ನಮ್ಮ ಆತ್ಮವು ಸ್ವರ್ಗ ಸಾಮ್ರಾಜ್ಯ ಪ್ರವೇಶ ಮಾಡಲು ಬೇಕಾದ ಯೋಗ್ಯತೆಯನ್ನು ಹೊಂದಿಕೊಳ್ಳಲು ಬೇಕಾದ ಜ್ಞಾನ, ವಿವೇಕ ಹಾಗೂ ಕೃಪೆಗಳಿಂದ ನಮ್ಮನ್ನು ತುಂಬಿಸಿರಿ. ಸ್ವಾಮಿ, ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೆವು. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಪ್ರಾರ್ಥನೆ ಮಾಡಬೇಕೆಂದು ಪ್ರಭು ಯೇಸು ಕ್ರಿಸ್ತರು ತಿಳಿಸಿಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ಕೂಡ ಪ್ರತಿ ಬಾರಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಎಂದು ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 35ರಲ್ಲಿ ನಾವು ನೋಡ್ತೀವಿ. ಪ್ರಭು ಯೇಸು ಕ್ರಿಸ್ತರು ಮುಂಜಾನೆ ಬೆಳಕು ಹರಿಯುವ ಮುನ್ನ ಯೇಸು ಸ್ವಾಮಿ ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ, ಜೀವಂತವಾಗಿರುವ ಪ್ರತಿ ವ್ಯಕ್ತಿಯೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ ಮಾಡಿ ಆ ದಿನದ ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆಗಳಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ದೇವರು ಆ ದಿನ ನಮಗಾಗಿ ಇಟ್ಟಿರುವ ಯೋಜನೆಗಳಿಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮ ವೈಯಕ್ತಿಕ ವಿಷಯಗಳಿಗಾಗಿ ಅಲ್ಲ, ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿ ದಿನದ ಪ್ರಾರ್ಥನೆ, ಪ್ರತಿ ದಿನದ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರಾರ್ಥಿಸಬೇಕಾದರೆ ಆ ವ್ಯಕ್ತಿ ದೇವರ ಯೋಜನೆ, ಆ ದಿನದಲ್ಲಿ ದೇವರು ನಮ್ಮ ಜೀವನದಲ್ಲಿ ಇಟ್ಟಿರುವ ಯೋಜನೆಗಳು ಈಡೇರುವುದಕ್ಕಾಗಿ, ಅಂದ್ರೆ ಆ ಯೋಜನೆಗಳನ್ನ ನಾವು ಈಡೇರಿಸುವ ಬಲಕ್ಕಾಗಿ, ಜ್ಞಾನಕ್ಕಾಗಿ, ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಹಾಗಾಗಿ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನಾವು ಯಾವುದರ ಬಗ್ಗೆ ನಾವು ಧ್ಯಾನಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವುದರ ಬಗ್ಗೆ ನಾವು ಧ್ಯಾನಿಸ್ಬೇಕು, ಯಾವ ವಿಷಯದ ಬಗ್ಗೆ ನಾವು ಧ್ಯಾನಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾವ ವಿಷಯದ ಬಗ್ಗೆ ನಾವು ಧ್ಯಾನಿಸದೆ ಹೋದ್ರೆ, ನಾವು ಪ್ರಾರ್ಥಿಸದೆ ಹೋದ್ರೆ, ಅಂದ್ರೆ ದೇವರ ಚಿತ್ತ ಅಥವಾ ದೇವರ ಯೋಜನೆಯಂತೆ ನಾವು ಜೀವಿಸದೆ ಹೋದ್ರೆ ಅದು ಪಾಪ. ದೇವರ ಯೋಜನೆಯಂತೆ, ದೇವರ ಚಿತ್ತದಂತೆ ನಾವು ಜೀವಿಸದೆ ಹೋದ್ರೆ ಅದು ಪಾಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಒಂದು ಪಾಪ ಎಂದರೆ ಏನು? ಪಾಪ ಎಂದರೆ ಇದೆಲ್ಲ ಬೇಸಿಕ್ ಪ್ರಶ್ನೆಗಳು. ಪಾಪ ಎಂದರೆ ಏನು ಅನ್ನೋದನ್ನ ಎಲ್ಲ ಬೇಸಿಕ್. ಆದ್ರೆ
ಪ್ರಕಟಣೆ ಪುಸ್ತಕ ಇಲ್ಲಿ ನೋಡಿ, ಇಲ್ಲಿ ಪ್ರಕಟಣೆ ಪುಸ್ತಕ, ಪ್ರೈಸ್ ದಿ ಲಾರ್ಡ್, ಪ್ರಕಟಣೆ 21ನೇ ಅಧ್ಯಾಯ ವಾಕ್ಯ 27. ನಾವು ಇದಕ್ಕೋಸ್ಕರ ನಾವು ಧ್ಯಾನಿಸ್ತಾ ಇರೋದು, ಈ ಒಂದು ವಾಕ್ಯಕ್ಕೋಸ್ಕರ ನಾವು ಪ್ರತಿದಿನ ಧ್ಯಾನಿಸ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೇಗೆ ಒಬ್ಬ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ರೆ, ಅವನು ಪಾಪ ಮಾಡುವುದರ ಮುಖಾಂತರ ಅವನು ಅಶುದ್ಧನಾಗ್ತಾನೆ. ಪಾಪ ಮಾಡುವ ವ್ಯಕ್ತಿ ಪರಲೋಕ ಪ್ರವೇಶ ಎಂದಿಗೂ ಸೇರಲಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, 1 ಯೋಹಾನ 3ನೇ ಅಧ್ಯಾಯ, 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 4. 1 ಯೋಹಾನ 3ನೇ ಅಧ್ಯಾಯ, 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 4. ಪಾಪ ಎಂದರೆ ಏನು ಎಂಬುದನ್ನ ಅಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಆ ಒಂದು ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಪಾಪ ಎಂದರೆ ಏನು. ಪ್ರೈಸ್ ದಿ ಲಾರ್ಡ್. 1 ಯೋಹಾನ 1 ಜಾನ್, ಲೆಟರ್ ಟು 1 ಜಾನ್ ಚಾಪ್ಟರ್ 3 ವರ್ಸಸ್ 4. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನ ಮೀರುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ. ಇಲ್ಲಿ ವಾಕ್ಯ ಹೇಳುತ್ತೆ, ದೇವರ ಆಜ್ಞೆಯನ್ನ ಉಲ್ಲಂಘಿಸುವುದೇ ಪಾಪ. ದೇವರ ಆಜ್ಞೆಯನ್ನ ಉಲ್ಲಂಘಿಸುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆಯನ್ನ ಉಲ್ಲಂಘಿಸುವುದೇ ಪಾಪ. ದೇವರ ಮಾತನ್ನ ಮೀರುವುದೇ ಪಾಪ. ಯಾರು ದೇವರ ಮಾತನ್ನ ಮೀರುತ್ತಾರೋ ಅವರು ಸೈತಾನನ ಸಂತತಿಯವರು. ಪ್ರೈಸ್ ದಿ ಲಾರ್ಡ್. ಅದೇ ಅಧ್ಯಾಯದಲ್ಲಿ ವಾಕ್ಯ 3ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. 3ನೇ ಅಧ್ಯಾಯ 8ನೇ ವಾಕ್ಯ, ಪಾಪ ಮಾಡುವವನು ಸೈತಾನನ ಸಂತಾನದವನು. ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆಯನ್ನ ಮೀರುವುದೇ ಪಾಪ ಅಂತ ಬೈಬಲ್ ಹೇಳ್ತಾ ಇದೆ. ದೇವರ ಆಜ್ಞೆಯನ್ನ ಮೀರುವುದೇ ಪಾಪ. ದೇವರ ಆಜ್ಞೆ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆ. ಹಾಗಾದ್ರೆ ನಾವು ಪ್ರತಿದಿನ ಪಾಪ ಮಾಡ್ತಾ ಇದ್ದೀವ ಅಂತ ಹೇಳಿದ್ರೆ, ಎಸ್, 100ಕ್ಕೆ 100% ಈ ವಿಷಯದಲ್ಲಿ ನಾವು ಪಾಪ ಮಾಡ್ತಾ ಇದೀವಿ. ದೇವರ ಆಜ್ಞೆಯನ್ನ ನಾವು ಮೀರುತ್ತಾ ಇದ್ದೀವಿ. ದೇವರ ಆಜ್ಞೆಯನ್ನ ನಾವು ಮೀರುತ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ, ಯೋಹಾನ 8ನೇ ಅಧ್ಯಾಯ ವಾಕ್ಯ 32ರಲ್ಲಿ ನಾವು ನೋಡ್ತೀವಿ, ಸತ್ಯವನ್ನ ನೀವು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವತಂತ್ರ ನೀಡುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ನಾನು ಓದ್ತೀನಿ. ಸಂತ ಯೋಹಾನರು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 32. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನ ನೀಡುವುದು. ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯವನ್ನ ಅರಿತುಕೊಳ್ಳಬೇಕು. ಇದು ದೇವರ ಆಜ್ಞೆ. ಇದು ಸತ್ಯವನ್ನ ಅರಿತುಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ದೇವರ ಆಜ್ಞೆಯನ್ನ ಮೀರುವುದೇ ಪಾಪ. 1 ಯೋಹಾನ 3ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತಾ ಇದೆ, ದೇವರ ಆಜ್ಞೆಯನ್ನ ಮೀರುವುದೇ ಪಾಪ. ಹಾಗಾಗಿ ಸತ್ಯವನ್ನ ಅರಿತುಕೊಳ್ಳಿಕ್ಕೆ ನಾವು ತಡ ಮಾಡ್ತಾ ಇದ್ದೀವಿ ಅಥವಾ ಸತ್ಯವನ್ನ ಅರಿತುಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅತಿ ಪ್ರಮುಖವಾದ ಪಾಪವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1 ತಿಮೋತಿ 3ನೇ ಅಧ್ಯಾಯ 2ನೇ ಅಧ್ಯಾಯ ವಾಕ್ಯ 4. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4ರಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯದ ಓದ್ತೀನಿ. 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 4. ಎಲ್ಲ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವ ಇಚ್ಛೆ. ಎಲ್ಲ ಮಾನವರು, ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬ ಮಾನವರು ಸತ್ಯವನ್ನ ಅರಿತುಕೊಳ್ಳಬೇಕು. ಸತ್ಯವನ್ನು ಅರಿತುಕೊಂಡು ಅವರು ಜೀವೋದ್ಧಾರವನ್ನ, ಅಂದ್ರೆ ನಿತ್ಯ ಜೀವವನ್ನ ಅವರು ಪಡೆದುಕೊಳ್ಳಬೇಕು ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಲ್ಲೆಲೂಯ್ಯ. ಹಾಗಾಗಿ ಈ ಸತ್ಯ ಎಂಬುದು ಏನು? ಸತ್ಯ ಹೇಗೆ ನಾವು ಪಾಪ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೆಯ ಆಜ್ಞೆಯನ್ನು ನಾವು ಧ್ಯಾನ ಮಾಡೋಣ. ಈ ದಿನ ಮೊದಲನೆಯ ಆಜ್ಞೆಯನ್ನು ನಾವು ಧ್ಯಾನ ಮಾಡೋಣ. ಮೊದಲನೆಯ ಆಜ್ಞೆ, ನಿಜವಾದ ಏಕ ದೇವರನ್ನು ಆರಾಧಿಸು. ಮೊದಲನೆಯ ಆಜ್ಞೆ, ನಿಜವಾದ ಏಕ ದೇವರನ್ನು ಆರಾಧಿಸು. ಪ್ರೈಸ್ ದಿ ಲಾರ್ಡ್. ನಿಜವಾದ ಏಕ ದೇವರನ್ನು ನೀನು ಆರಾಧಿಸಬೇಕು. ಇದು ದೇವರು ನೀಡುವ ಆಜ್ಞೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನೀಡುವ ಆಜ್ಞೆ. ಈ ಸತ್ಯವನ್ನ ನಾವು ಕಂಡುಕೊಳ್ಳಬೇಕು. ನಿಜವಾದ ಏಕ ದೇವರನ್ನ ನಾವು ಆರಾಧಿಸಬೇಕು. ನಿಜವಾದ ಏಕ ದೇವರೊಂದಿಗೆ ನಾವಿರಬೇಕು. ನಿಜವಾದ ಏಕ ದೇವರಲ್ಲಿ ನಾವು ವಿಶ್ವಾಸಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಮಗೆ ಮಾತ್ರ ಗೊತ್ತಿದೆ ನಾವು ನಿಜ ದೇವರನ್ನ ಆರಾಧಿಸ್ತಾ ಇದೀವಾ ಅಥವಾ ಇಲ್ವಾ ಅಂತ. ನಿಜ ದೇವರನ್ನ ಆರಾಧಿಸಿದ್ರೆ ನೀವು ದೇವರ ರಾಜ್ಯವನ್ನ ಸೇರ್ಕೊಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ನರಕದ ಪಾಲಾಗ್ತೀರಾ. ಯಾಕಂತ ಹೇಳಿದ್ರೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27ರಲ್ಲಿ ಬರೆಯಲ್ಪಟ್ಟಿದೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯವನ್ನ ಸೇರೋದಿಲ್ಲ. ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾರ್ಥನೆ ಹೀಗಿರ್ಬೇಕು, ದೇವರೇ ನನಗೆ ಅದು ಕೊಡಿ, ದೇವರೇ ನನಗೆ ಇದು ಕೊಡಿ, ಆ ತರ ಮಾಡಿ ಈ ತರ ಮಾಡಿ ಎಂಬುದು ಸ್ವಾರ್ಥ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ. ಒಂದು ಅರಸರುಗಳ ಗ್ರಂಥ 18ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಎಲಿಯ ಪ್ರವಾದಿ ಸ್ವಾರ್ಥದ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ದೇವರೇ ಸರ್ವೇಶ್ವರ ಸ್ವಾಮಿ, ನಿಮ್ಮ ದಾಸ ನಾನು ಎಂಬುದನ್ನ, ಅಲ್ಲಿ ವಾಕ್ಯ ನೋಡಿ, ಮೊದಲು 36, 37ರಲ್ಲಿ ಹೇಳ್ತಾರೆ, ನಾನು ನಿಮ್ಮ ದಾಸನಾಗಿರುತ್ತೇನೆ ಎಂಬುದನ್ನ, ನಾನು ನಿಮ್ಮ ದಾಸ ಎಂಬುದನ್ನ. 36ನೇ ವಾಕ್ಯ ನೀವು ಓದ್ ನೋಡಿ, ಅರ್ಥ ಆಗುತ್ತೆ. ನಾನು ನಿಮ್ಮ ದಾಸ ಎಂಬುದನ್ನ ಈ ಜಗತ್ತಿಗೆ ತಿಳಿಯಪಡಿಸಿರಿ ಅಂತ ಹೇಳ್ತಾರೆ 36ನೇ ವಾಕ್ಯದಲ್ಲಿ. ಆಗ ಸರ್ವೇಶ್ವರ ಸ್ವಾಮಿ ಉತ್ತರ ನೀಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಾದ್ಮೇಲೆ 37ನೇ ವಾಕ್ಯದಲ್ಲಿ ಮತ್ತೊಮ್ಮೆ ಒಂದೊಂದು ಪ್ರಾರ್ಥನೆ ಮಾಡ್ತಾರೆ. ಆಗ ಗೊತ್ತಾಯ್ತು, ಎಲಿಯ ಪ್ರವಾದಿಗೆ ಗೊತ್ತಾಯ್ತು, ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ದೇವರು ಕೇಳಲಿಲ್ಲ. ಯಾಕೆಂದ್ರೆ ಬೆಳಗಿಂದ ಸಂಜೆ ತನಕ ಬಾಳ ದೇವನ ಎಲ್ಲ ಪೂಜಾರಿಗಳು ಎಲ್ಲರೂ ಏನ್ ಮಾಡ್ತಾ ಇದ್ರು, ದೇವರನ್ನ ಆರಾಧಿಸಿದ್ರು. ಅವ್ರು ಕರೆದ್ರು, ಅವರ ದೇವರನ್ನ ಕರೆದ್ರು, ಏನೇನೋ ಮಾಡಿದ್ರು, ಆದ್ರೆ ಅಲ್ಲಿ ಉತ್ತರ ಬರಲಿಲ್ಲ. ಅದೇ ರೀತಿ ಎಲಿಯ ಪ್ರವಾದಿಯು ಕೂಡ ಸ್ವಾರ್ಥದ ಪ್ರಾರ್ಥನೆ ಮಾಡಿದ್ರು. ನಾನು ನೋಡಿ, ಅಲ್ಲಿ ವಾಕ್ಯ ಇದೆ ನೋಡಿ, ನಾನು ನಿಮ್ಮ ದಾಸನಾಗಿರುತ್ತೇನೆ. ನೋಡಿ ಎಷ್ಟು ಒಂದು ಸ್ವಾರ್ಥದ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಎಂತ ಸ್ವಾರ್ಥದ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ. ಅದೇ 37ನೇ ವಾಕ್ಯದಲ್ಲಿ ಅವರು ಆ ಪ್ರಭುವಿನ ನಾಮವನ್ನ ಮಹಿಮೆಪಡಿಸುವಂತ ಆ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಒಂದು ವಾಕ್ಯವನ್ನ ಬಳಸ್ತಾರೆ ನೋಡಿ. ಅಲ್ಲಿ ಹೇಳ್ತಾರೆ, ಸರ್ವೇಶ್ವರರಾದ ನೀವೊಬ್ಬರೇ ದೇವರು, ಆಗರ ಜನರ ಮನಸ್ಸನ್ನು ನಿಮ್ಮ ಕಡೆ ತಿರುಗಿಸಿಕೊಳ್ಳುವವರು. ಪ್ರೈಸ್ ದಿ ಲಾರ್ಡ್. ಅವರು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿದ್ದಂತ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಎಲಿಯ ಪ್ರವಾದಿ ಪ್ರಾರ್ಥನೆ ಮಾಡಿದಾಗ 38ನೇ ವಾಕ್ಯದ ಪ್ರಾರಂಭದ ವಾಕ್ಯ ನೋಡಿ, ತಕ್ಷಣ ಸರ್ವೇಶ್ವರ ಸ್ವಾಮಿ ಉತ್ತರ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಪ್ರತಿದಿನ ನಾವು ಸ್ವಾರ್ಥದ ಪ್ರಾರ್ಥನೆಯನ್ನು ನಾವು ಮಾಡೋದ್ರಲ್ಲಿ ಯಾವುದೇ ಪ್ರತಿಫಲ ಇಲ್ಲ. ನಮ್ಮ ಪ್ರಾರ್ಥನೆ ಫಲದಾಯಕವಾಗಿರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಜವಾದ ಏಕ ದೇವರನ್ನ ನಾವು ಆರಾಧಿಸುವಂತ ಸತ್ಯವನ್ನು ನಾವು ಕಂಡುಕೊಳ್ಳಬೇಕು. ಈ ದಿನ ನಾವು ನಿಜವಾದ ಏಕ ದೇವರನ್ನ ಆರಾಧಿಸುವುದನ್ನ ಬಿಟ್ಟು, ಅವರ ನಾಮವನ್ನ ಮಹಿಮೆಪಡಿಸುವುದನ್ನ ಬಿಟ್ಟು, ನಮ್ಮ ವೈಯಕ್ತಿಕ ಅಂದ್ರೆ ನಮ್ಮ ಸ್ವಾರ್ಥ ಅಥವಾ ನಮ್ಮ ಸ್ವಂತ ಇಚ್ಛೆ ಅಥವಾ ಲೋಕದ ಇಚ್ಛೆಯ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11ರಲ್ಲಿ ಆ ವಾಕ್ಯ ಬರೆಯಲ್ಪಟ್ಟಿದೆ. ಆ ವಾಕ್ಯ ನಾವು ಓದೋಣ. ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11ರಲ್ಲಿ ಹೀಗೆಂದು ಬರೆಯಲ್ಪಟ್ಟಿದೆ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಆ ಆಲೋಚನೆಗಳು ಅಹಿತ ಯೋಜನೆಗಳೇನೂ ಅಲ್ಲ, ಎಲ್ಲವೂ ಹಿತಕರವಾದ ಯೋಜನೆಗಳು. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಒಂದೊಂದು ಯೋಜನೆ ಇಟ್ಟು ರೂಪಿಸಿದ್ದಾರೆ. ಒಂದೊಂದು ಯೋಜನೆ, ಈ ದಿನ ಈ ಕೆಲಸ ಮಾಡಬೇಕು, ಈ ದಿನ ಈ ವ್ಯಕ್ತಿ ಈ ತರ ಜೀವಿಸ್ಬೇಕು, ಈ ವ್ಯಕ್ತಿಯ ಮುಖಾಂತರ ಲೋಕದ ಎಲ್ಲ ವ್ಯಕ್ತಿಗಳು ಮಾನಸಾಂತರಗೊಳ್ಳಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತಿಯೊಬ್ಬ ವ್ಯಕ್ತಿಗಳು, ಅವರು ದೊಡ್ಡ ಬೋಧಕ ಆಗಿರಲಿ, ಯಾಜಕ ಆಗಿರಲಿ, ಅಥವಾ ಸಣ್ಣ ವ್ಯಕ್ತಿ, ಅಥವಾ ಗುಡಿಸಲಲ್ಲಿ ವಾಸಿಸುತ್ತಿರುವಂತ ವ್ಯಕ್ತಿ, ಅಥವಾ ಒಂದು ಪುಟ್ಟ ಏನೋ ಒಂದು ವ್ಯವಹಾರ ಮಾಡುತ್ತಿರುವಂತ ವ್ಯಕ್ತಿ, ಯಾವುದೇ ವ್ಯಕ್ತಿಯಾಗಿರಲಿ, ಆ ವ್ಯಕ್ತಿಯ ಮೇಲೆ ದೇವರು ಒಂದು ಯೋಜನೆಯನ್ನ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕಕ್ಕೆ ಮಾತ್ರ ನಾವು ಅಧಿಕಾರವನ್ನು ನಾವು ಬಳಸ್ಬೋದು. ನಾನು ಇಷ್ಟು ದೊಡ್ಡ ವ್ಯಕ್ತಿ, ನಾನು ಇಷ್ಟು ದೊಡ್ಡ ಪ್ರವಾದಿ, ನಾನು ಈ ತರ ಇದು ಅಂದ್ರೆ ನಾನು ಏನ್ ಹೇಳ್ತಾರೆ, ನಾನು ಏನೋ ಅತಿ ದೊಡ್ಡ ಬೋಧಕ, ನಾನು ಬೋಧನೆ ಮಾಡಿದ್ರೆ 1000 ಜನ ಬರ್ತಾರೆ, 2000 ಜನ ಬರ್ತಾರೆ, 3000 ಜನ ಬರ್ತಾರೆ. ನಾನು 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 ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ, ಈ ಅಧಿಕಾರ ಅಲ್ಲ, ನಾನು ಬಳಸ್ತೀನಿ, ಅದು ಬಳಸ್ತೀನಿ, ಇದು ಬಳಸ್ತೀನಿ, ಅವ್ರನ್ನ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅನ್ನೋ ಇದೆಲ್ಲ ಆಲೋಚನೆಗಳು ಲೋಕದ್ದು ಮಾತ್ರ. ಆದ್ರೆ ಪರಲೋಕದಲ್ಲಿ ಆ ರೀತಿ ಆಲೋಚನೆ ಇರೋದಿಲ್ಲ. ಪರಲೋಕದ ಆಲೋಚನೆ ಯಾವಾಗ್ಲೂ ಅಷ್ಟೇ, ಯಾರು ದೇವರಿಗೆ ವಿಧೇಯರಾಗ್ತಾರೋ ಅವರಿಗೆ ಪ್ರೈಸ್ ದಿ ಲಾರ್ಡ್ ದೇವರು ಉನ್ನತ ಸ್ಥಾನವನ್ನ ನೀಡ್ತಾರೆ. ಸ್ಥಾನಮಾನ ಅಲ್ಲ ಈ ಲೋಕಕ್ಕೆ ಮಾತ್ರ, ಪರಲೋಕಕ್ಕಲ್ಲ. ದೇವರೇ ನಾನು ಈ ತರ ಮಾಡಿದೆ, ಆ ತರ ಮಾಡಿದೆ ಅಂತ ಹೇಳಿದಾಗ ಈ ಮತ್ತಾಯನ ಬರೆದ ಅದಕ್ಕೂ ಕೂಡ ಬಲವಾದ ಒಂದು ಸಾಕ್ಷಿಯ ಮುಖಾಂತರ ದೇವರು ಎಚ್ಚರಿಕೆ ಕೊಡ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾವು ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸ್ಲಿಲ್ವಾ, ನಾನು ನಿಮ್ಮ ಹೆಸರಿನಲ್ಲಿ ದೊಡ್ಡ ದೊಡ್ಡ ಬೋಧನೆಗಳನ್ನ ಮಾಡ್ಲಿಲ್ವಾ, ನಾನು ನಿಮ್ಮ ಹೆಸರಿನಲ್ಲಿ ಮಹತ್ಕಾರ್ಯಗಳನ್ನ ಮಾಡ್ಲಿಲ್ವಾ ಅಂತ ನಾವು ಏನಾದ್ರೂ ನ್ಯಾಯ ತೀರ್ಪಿನ ದಿನ ಹೇಳ್ತಾ ಹೋದ್ರೆ, ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 21, 22, 23ರಲ್ಲಿ ಅಲ್ಲಿ ಬರೆದಿರುವ ವಾಕ್ಯಗಳನ್ನ, ಇದು ಬಹಳ ಎಚ್ಚರಿಕೆಯ ವಾಕ್ಯಗಳು, ಇವು ಬಹಳ ಎಚ್ಚರಿಕೆಯ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಹಾಗಾಗಿ ಈ ವಾಕ್ಯಗಳನ್ನ ನಾವು ಓದ್ಬೇಕಾದ್ರೆ ಅಲ್ಲಿ ಬಹಳ ಎಚ್ಚರಿಕೆಯಾಗಿ ಹೇಳ್ತಾರೆ, ನಿಮ್ಮ ಗುರುತೇ ನನಗಿಲ್ಲ, ನಿಮ್ಮ ಗುರುತೇ ನನಗಿಲ್ಲ, ನೀವು ಯಾರೋ ನನಗೆ ಗೊತ್ತಿಲ್ಲ. ಕಾರಣ ಇಷ್ಟೇನೆ, ಈ ದಿನ ಇವತ್ತು ನನ್ನ ಜೀವನದಲ್ಲಿ ದೇವರು ಒಂದು ಯೋಜನೆಯನ್ನ ಇಟ್ಟಿರ್ತಾರೆ. ಆ ಯೋಜನೆ ಏನು ಅನ್ನೋದನ್ನ ಅವ್ರಿಗೆ ಮಾತ್ರ ಗೊತ್ತಿದೆ. ಮತ್ತೆ ಕುಳಿತುಕೊಂಡು ಪ್ರಾರ್ಥಿಸುವ ಆ ಯೋಜನೆಯನ್ನ ಅರಿತುಕೊಳ್ಳುವಂತ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸಿದಾಗ ಆ ಯೋಜನೆ ಏನೆಂಬುದನ್ನ ದೇವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಕೇಳಿರಿ ಕೊಡಲಾಗುವುದು, ಕೇಳಿರಿ ಕೊಡಲಾಗುವುದು. ಪ್ರೈಸ್ ದಿ ಲಾರ್ಡ್. ಏನ್ ಕೇಳಬೇಕು ಎಂಬ ಅರಿವು ನಮಗಿರಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಪ್ರತಿದಿನ ಈ ಲೋಕದ ಆಲೋಚನೆಗಳಲ್ಲೇ ನಾವು ಮಗ್ನರಾಗಿದ್ದೀವಿ. ಈ ಲೋಕದ ಆಲೋಚನೆಯ ವಿಷಯಗಳಲ್ಲಿ, ವಿಚಾರಗಳಲ್ಲಿ ನಾವು ಮಗ್ನರಾಗಿದ್ದೀವಿ. ದೇವರೇ ನನಗೆ ಇದು ಕೊಡಿ, ದೇವರೇ ನನಗೆ ಅಧಿಕಾರ ಕೊಡಿ, ದೇವರೇ ನನಗೆ ಈ ತರ ಮಾಡಿ, ಆ ತರ ಮಾಡಿ, ಅದು ಇದು, ಆ ಸ್ಥಾನಕ್ಕೆ ಹೋಗ್ಬೇಕು, ಈ ಸ್ಥಾನಕ್ಕೆ ಹೋಗ್ಬೇಕು, ಹಂಗೆ ಹಿಂಗೆ ಅಂತ ಹೇಳಿ ನಾವು ಪರಲೋಕದ ಆ ಒಂದು ನಮ್ಮ ಆತ್ಮದ ಚಿಂತೆಯನ್ನ ಬಿಟ್ಟು ನಾವು ಲೌಕಿಕವಾದ ಆಲೋಚನೆಯಲ್ಲಿ ನಾವು ಮಗ್ನರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ನಾನು ಪಾಪ ಮಾಡಬಾರದು, ದೇವರೇ ಈ ದಿನ ನಾನು ಪಾಪ ಮಾಡಬಾರದು, ಈ ದಿನ ನಾನು ಪಾಪ ಮಾಡಬಾರದು ಅಂತ ಹೇಳಿದ್ರೆ, ನಾನು ನಿಮ್ಮ ಮಾತನ್ನ ಮೀರಬಾರದು, ನಿಮ್ಮ ಆಜ್ಞೆಗಳನ್ನ ನಾನು ಮೀರಬಾರದು. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನ ಅರಿತುಕೊಳ್ಳಬೇಕು. ಏಕೆ ಅಂತ ಹೇಳಿದ್ರೆ, ಸತ್ಯವನ್ನ ನಾನು ಅರಿತುಕೊಳ್ಳದೆ ಹೋದ್ರೆ ನನಗೆ ಬಿಡುಗಡೆ ಇಲ್ಲ. ಆ ಸತ್ಯ, ದೇವರ ಯೋಜನೆ ಏನು, 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಆ ವಾಕ್ಯದಲ್ಲಿ ಹೇಳ್ತಾರೆ, ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಳ್ಳಬೇಕು, ಸತ್ಯವನ್ನು ಅರಿತುಕೊಂಡು ಅವರು ಜೀವೋದ್ಧಾರ ಪಡಿಬೇಕು ಎಂಬುದೇ ದೇವರ ಯೋಚನೆ. ಪ್ರೈಸ್ ದಿ ಲಾರ್ಡ್. ಜೀವೋದ್ಧಾರ ಯಾವಾಗ ನಾವು ಹೊಂದಿಕೊಳ್ತೀವಿ ಅಂತ ಹೇಳಿದ್ರೆ, ದೇವರ ಆಜ್ಞೆಗಳನ್ನ
ಬಹಳ ಚಾಚು ತಪ್ಪದೆ, ಬಹಳ ಜಾಗರೂಕತೆಯಿಂದ, ಬಹಳ ಗೌರವದಿಂದ, ಬಹಳ ವಿಧೇಯತೆಯಿಂದ ದೇವರ ಆತ್ಮಕ್ಕೆ ಮಣಿದು ನಡೆಯುವಾಗ, ನೋಡಿ ಇಲ್ಲೊಂದು ವಾಕ್ಯ ಇದೆ, ನೋಡೋಣ. ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೀವಿ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ, ಪ್ರೈಸ್ ದಿ ಲಾರ್ಡ್, 8ನೇ ಅಧ್ಯಾಯ 14ನೇ ವಾಕ್ಯ, 8:14. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 14. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 14ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯಾರು ಯಾರು ದೇವರ ಆತ್ಮಕ್ಕೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮಕ್ಕೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ, ಈ ಬೈಬಲ್ ಅಲ್ಲಿರುವ ಪ್ರತಿಯೊಂದು ವಾಕ್ಯಗಳು ನೆರವೇರುತ್ತೆ. ಈ ಬೈಬಲಲ್ಲಿ ಬರೆಯಲ್ಪಟ್ಟಿರುವ, ಬೈಬಲ್ ನಮಗೆ ಎಚ್ಚರಿಕೆಯಾಗಿ ನೀಡುವಂತಹ ಪ್ರತಿಯೊಂದು ವಾಕ್ಯಗಳು ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಹೇಳ್ತಾ ಇದೆ, ದೇವರ ಆತ್ಮನಿಗೆ ಯಾರ್ಯಾರು ಮಣಿದು ನಡೀತಾರೋ ಅವರು ದೇವರ ಮಕ್ಕಳು. ಅಂದ್ರೆ ಅವರು ಪರಲೋಕಕ್ಕೆ ಅವರು ಬಾಧ್ಯಸ್ಥರು, ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಅದೇ ಲೋಕಕ್ಕೆ ಹಾಗೂ ಲೋಕದ ವ್ಯಕ್ತಿಗಳಿಗೆ, ಲೋಕದ ಸ್ವಭಾವಕ್ಕೆ ಯಾರ್ಯಾರು ಮಣಿದು ನಡೆಯುತ್ತಾರೋ ಅವರು ಸೈತಾನನ ಕಡೆಯವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಿಜವಾದ ಏಕ ದೇವರನ್ನು ಆರಾಧಿಸು, ಬಹಳ ಬಹಳ ಮುಖ್ಯವಾದ ಒಂದು ಆಜ್ಞೆ ಇದು. ದೇವರು ನೀಡಿರುವ 10 ಆಜ್ಞೆಗಳಲ್ಲಿ ಅತಿ ಪ್ರಮುಖವಾದ 4 ಆಜ್ಞೆಗಳ ಬಗ್ಗೆ ನಾವು ಧ್ಯಾನಿಸ್ಬೇಕು. 4 ಆಜ್ಞೆಗಳ ಬಗ್ಗೆ ನಾವು ಧ್ಯಾನಿಸ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಮಾಡಬೇಕಾದ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ದೇವರೇ, ನಾನು ನಿಮ್ಮ ಯೋಜನೆಯನ್ನ, ನೀವು ನನ್ನ ಮೇಲೆ ಇಟ್ಟಿರುವ ಆ ಯೋಜನೆಯಂತೆ ನಾನು ಜೀವಿಸಬೇಕು. ಇದು ಮೊದಲನೇ ಪ್ರಾರ್ಥನೆ. ನಿಮ್ಮ ಮಾತನ್ನು ನಾನು ಮೀರಬಾರದು, ಸತ್ಯವನ್ನು ನಾನು ಅರಿತುಕೊಳ್ಬೇಕು. ಇದೇ ನಿಜವಾದ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಕ್ಕೆ ಅಂತ ಹೇಳಿದ್ರೆ, ದೇವರ ಮಾತನ್ನ ಮೀರಿದಾಗ ನಾವು ದೇವರ ರಾಜ್ಯ ಸೇರೋದಿಲ್ಲ. ಆದಾಮನಿಗೆ ಅದಕ್ಕೊಂದು ಬಲವಾದ ಸಾಕ್ಷಿಯು ಕೂಡ ನಮಗೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಹಾಗೂ ನಮಗೆ ತಿಳಿಸಿಕೊಟ್ಟಿದ್ದಾರೆ ಕೂಡ. ಆದಾಮನನ್ನು ಏದೆನ್ ತೋಟದಲ್ಲಿ ಇಟ್ಟಾಗ ಆದಾಮನಿಗೆ ದೇವರು ಹೇಳಿದ್ರು, ನೀನು ಈ ಕಾರ್ಯಗಳನ್ನ ಮಾಡಬಾರದು. ಎಲ್ಲದರ ಮೇಲೆ ಅಧಿಕಾರ ಕೊಟ್ರು, ಆದ್ರೆ ಒಂದೇ ಒಂದು ವಿಷಯದಲ್ಲಿ ಅಧಿಕಾರ ಕೊಡ್ಲಿಲ್ಲ, ಎಚ್ಚರಿಕೆ ಕೊಟ್ರು. ಆ ವ್ಯಕ್ತಿಯನ್ನ ಪರಿಶೋಧಿಸುವುದಕ್ಕಾಗಿ, ಆ ಕುಟುಂಬವನ್ನ ಪರಿಶೋಧಿಸುವುದಕ್ಕಾಗಿ ದೇವರು ಒಂದೇ ಒಂದು ವಿಷಯದಲ್ಲಿ ಅವರು ಇದನ್ನ ಮಾಡಬಾರದು ಅಂತ ಹೇಳಿದ್ರು. ಆದ್ರೆ ಯಾವಾಗ ಆದಾಮನ ಕುಟುಂಬ ಅಥವಾ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ್ರು, ಆಗ ಅವರು ಏದೆನ್ ತೋಟದಿಂದ ಹೊರಗೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ದೇವರ ಮಾತನ್ನ ಮೀರಿದಾಗ ನಾವು ಪರಲೋಕ ರಾಜ್ಯದಿಂದ ಹೊರ ಬರಬೇಕಾಗುತ್ತೆ. ಅಂದ್ರೆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಲ್ಲ, ಪರಲೋಕ ರಾಜ್ಯಕ್ಕೆ ನಾವು ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗಲೂ ಅಷ್ಟೇನೆ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ. ಆ ಒಂದು ವಿಷಯ ನಾವು ಬೈಬಲ್ ಅಲ್ಲಿ ನೋಡ್ಬೋದು. ಆದಿಕಾಂಡದಲ್ಲಿ ದೇವರು ಆದಾಮನೊಂದಿಗೆ ಸಂಚರಿಸ್ತಾ ಇದ್ರು ಎಂಬ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಆದಾಮನೊಂದಿಗೆ ದೇವರು ಸಂಚರಿಸ್ತಾ ಇದ್ರು. ಅದಾದ ಮೇಲೆ ಹನೋಕನೊಂದಿಗೆ ದೇವರು ಇದ್ರು. ದೇವರು ಮತ್ತೆ ಹನೋಕ ಇಬ್ಬರು ಸಂಚರಿಸ್ತಾ ಇದ್ರು ಎಂಬ ಆ ವಾಕ್ಯ ಬರೆಯಲ್ಪಟ್ಟಿದೆ. ಬಹಳ ಅನ್ಯೋನ್ಯವಾಗಿ ಸಂಚರಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರ ಯೋಜನೆ, ಈ ಲೋಕಕ್ಕೆ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ವಾಕ್ಯದಲ್ಲಿ ಹೇಳ್ತಾರೆ, ನೀನು ಈ ಲೋಕಕ್ಕೆ ಉಪ್ಪು ಅಂತ ಹೇಳ್ತಾ ಇದ್ದಾರೆ, ಈ ಲೋಕಕ್ಕೆ ನೀನು ಬೆಳಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ವಾಕ್ಯ 20ರಲ್ಲಿ ಹೇಳ್ತಾರೆ, ನೀನು ಲೋಕದ ಕಡೆಗೆ ಹೋಗ್ಬೇಕು, ಅಲ್ಲಿ
ನಾನು ಬೋಧಿಸಿದ್ದನ್ನ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ, ನಾನು ಬೋಧಿಸಿದ್ದನ್ನ ಅವರು ನಾನು ಬೋಧಿಸಿದ್ದನ್ನ 20ನೇ ವಾಕ್ಯ ನೋಡಿ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನ ಅನುಸರಿಸುವಂತೆ ಬೋಧಿಸಿರಿ. ಸಕಲವನ್ನು ಅನುಸರಿಸುವಂತೆ, ಒಂದನ್ನು ಕೂಡ ನಾವು ಈ ಬೈಬಲ್ ಅಲ್ಲಿ ಬರೆದಿರುವ ಒಂದು ವಾಕ್ಯವನ್ನು ನಾವು ತೆಗಿಬಾರದು, ಒಂದು ವಾಕ್ಯವನ್ನು ನಾವು ಸೇರಿಸಬಾರದು. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನ, ನಮ್ಮ ಜೀವಿತ, ನಾವು ಉಳಿದಿರುವ ದಿನಗಳು, ದೇವರು ನಮಗೆ ಕೊಟ್ಟಂತಹ ಎಲ್ಲಾ ದಿನಗಳು ನಾವು ನಿಜವಾದ ಏಕ ದೇವರನ್ನೇ ನಾವು ಆರಾಧಿಸಬೇಕು. ದೇವರ ಆಜ್ಞೆಗಳಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಯಾಕಂತ ಹೇಳಿದ್ರೆ ನಾವು ಏನಾದ್ರೂ ಆ ಒಂದು ಸತ್ಯವನ್ನ ಅರಿತುಕೊಳ್ಳದೆ ಹೋದ್ರೆ, ಆ ಸತ್ಯವನ್ನ ನಾವು ಹುಡುಕದೆ ಹೋದ್ರೆ, ಲೋಕದ ವ್ಯಕ್ತಿಗಳು ಏನೋ ತಿಳಿಸ್ಕೊಡ್ತಾ ಇದ್ದಾರೆ, ಓಕೆ ಇದೇ ತರ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಾವು ಸಮಯವನ್ನು ನಾವು ಕಳ್ಕೊಳ್ತೀವಿ. ದೇವರು ನಮಗೆ ಕೊಟ್ಟಂತ ಸಮಯವನ್ನು ನಾವು ಕಳ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 22ರಲ್ಲಿ ಹೇಳ್ತಾರೆ, ಅಲ್ಲಿ ನೋಡಿ, ಅಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ನಾಮದಲ್ಲಿ ನಾವು ಅದ್ಭುತಗಳನ್ನ ಮಾಡಲಿಲ್ವಾ, ದೆವ್ವಗಳನ್ನ ಬಿಡಿಸ್ಲಿಲ್ವಾ? ಆದ್ರೂ ಕೂಡ ಅವ್ರು ಹೇಳ್ತಾರೆ 23ನೇ ವಾಕ್ಯದಲ್ಲಿ, ನೀವು ನನ್ನ ಹೆಸರಿನಲ್ಲಿ ಏನೇ ಮಾಡಿದ್ರು ಆದ್ರೆ ನಿಮ್ಮ ಪರಿಚಯವೇ ನನಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು ಸ್ವಾಮಿ 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 ಅಂತ ಹೇಳ್ತಾ ಇರ್ತೀವಿ. ನಮ್ಮ ಬಾಯಿ ಮಾತ್ರ ಸ್ವಾಮಿ ಸ್ವಾಮಿ ಅಂತ ಹೇಳ್ತಾ ಇದೆ. ಆದ್ರೆ ನಮ್ಮ ಪ್ರಾರ್ಥನೆಯ ಜೀವನ ಹೇಗಿದೆ ಅಂದ್ರೆ ನಮ್ಮ ಆಲೋಚನೆಯಂತೆ ಇದೆ. ನಮ್ಮ ದೈಹಿಕ ಜೀವನ ಯಾವ ರೀತಿ ಇದೆ ಅಂದ್ರೆ ನಮ್ಮ ಆಲೋಚನೆಯಂತೆ ಇದೆ. ನಮಗೆ ಹೇಗ್ ಬೇಕೋ ಆ ರೀತಿ ನಾವು ಜೀವಿಸ್ತಾ ಹೋಗ್ತಾ ಇದ್ವಿ. ಈ ಲೌಕಿಕ ಸುಖ ಭೋಗಗಳಿಗೆ ನಾವು ಅತಿ ಹೆಚ್ಚು ಸಮಯವನ್ನು ನಾವು ನೀಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದ ಸ್ವಭಾವಗಳಿಗೆ ಅಥವಾ ಈ ಲೋಕದ ಲೌಕಿಕ ಸುಖ ಜೀವನಕ್ಕಾಗಿ ನಾವೇನಾದರೂ ತವಕ ಪಟ್ಟಿದ್ದೆ ಆದ್ರೆ, ಈ ಲೋಕದ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದಿದೆ ಆದ್ರೆ, ನಾವು ನಿಜವಾದ ಏಕ ದೇವರನ್ನ ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ನಮಗೆ ಸ್ವಲ್ಪ ದಿನ ಮಾತ್ರ ನಮಗೆ ಜೀವಿಸ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಆ ಸ್ವಲ್ಪ ದಿನಗಳಲ್ಲಿ ನಾವು ಸತ್ಯವನ್ನು ಅರಿತುಕೊಳ್ಳಬೇಕು. ಸತ್ಯವನ್ನು ಅರಿತುಕೊಳ್ಳದೆ ಹೋದ್ರೆ ನಾವು ಆರದ ಬೆಂಕಿಗೆ ನಾವು ಬೀಳ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ದೇವರ ಯೋಜನೆ ಏನು ಎಂಬುದನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಎಡೆಬಿಡದೆ ಪ್ರಾರ್ಥಿಸ್ರಿ. ಯೇಸು ಸ್ವಾಮಿ ಹೇಳ್ತಾರೆ ಎಡೆಬಿಡದೆ ನೀವು ಪ್ರಾರ್ಥಿಸಬೇಕು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಎಡೆಬಿಡದೆ ಪ್ರಾರ್ಥಿಸ್ಬೇಕಂತ ಯಾಕೆ ನೋಡಿ, ಅಲ್ಲಿ ಸಂತ ಲೂಕರು ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ನಿರಾಶೆಗೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸಬೇಕು. ಕಾರಣ ಇಷ್ಟೇ, ದೇವರ ಯೋಜನೆಯನ್ನು ನಾವು ಅರಿತುಕೊಳ್ಳಬೇಕು. ದೇವರ ಯೋಜನೆಯನ್ನು ಅರಿತುಕೊಳ್ಳಬೇಕಂದ್ರೆ ಮೊದಲು ನಾವು ಇದನ್ನು ಅರಿತುಕೊಳ್ಳಬೇಕು, ನಿಜವಾದ ಏಕ ದೇವರು ಯಾರು ಎಂಬುದನ್ನ. ನಿಜವಾದ ಏಕ ದೇವರು ನಾವು ಸುಮ್ಮನೆ ಬರೀ ಬಾಯಿ ಮಾತಿಗೆ ಮಾತ್ರ ನಿಜವಾದ ಏಕ ದೇವರು ಯೇಸು ಅಂತ ಹೇಳಿ, ಅಂದ್ರೆ ನಮ್ಮ ವೈಯಕ್ತಿಕ ನಮ್ಮ ಪ್ರಾರ್ಥನೆ ಜೀವನ, ಈ ಆಧ್ಯಾತ್ಮಿಕ ಜೀವನ ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಆತನು ಸುಳ್ಳುಗಾರನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ನಾವು ಬಹಳ ಎಚ್ಚರಿಕೆಯಿಂದ ನಾವು ಪ್ರಾರ್ಥಿಸೋಣ. ಈ ಒಂದು ನಿಜವಾದ ಏಕ ದೇವರನ್ನ ನಾವು ಆರಾಧಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಅದನ್ನ ತುಂಬಾ ಆಳವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರತಿದಿನ ಬರೆಯುವಂತಹ ಈ ಒಂದು ನೋಟ್ಸ್ ಅನ್ನು ನೀವು ಬರ್ಕೊಳ್ಳಿ. ನೋಟ್ಸ್ ಬರ್ಕೊಂಡು ನೀವು ಹಾಗೆ ಇರಬೇಡಿ, ಅದನ್ನ ಪವಿತ್ರಾತ್ಮರಿಗೆ ನೀವು ನಿಮ್ಮನ್ನೇ ಸಮರ್ಪಿಸಿಕೊಟ್ಟು ಸಮಯ ಕೊಡಬೇಕು.
ಪ್ರಾರಂಭದಲ್ಲಿ ನಾವು ಹೇಳ್ದು ಯಾವ ರೀತಿ ಪ್ರಾರ್ಥಿಸ್ಬೇಕು, ಸ್ವಸ್ಥ ಚಿತ್ತ ಮನಸ್ಸುಳ್ಳವರಾಗಿ ಈ ಲೌಕಿಕ ಆ ಒಂದು ಸಮಯ, ಆ ಲೌಕಿಕ ಆಲೋಚನೆಗಳಿಂದ ಬೇರ್ಪಟ್ಟು ಪರ್ಸನಲ್ ಆಗಿ ಕುಳಿತುಕೊಂಡು, ವೈಯಕ್ತಿಕವಾಗಿ ಕುಳಿತುಕೊಂಡು ಈ ದಿನಗಳಲ್ಲಿ ನಾವು ಧ್ಯಾನಿಸುವಂತ ವಾಕ್ಯಗಳನ್ನ ನಾವು ಪವಿತ್ರಾತ್ಮರ ಮುಖಾಂತರ ಇನ್ನೂ ಹೆಚ್ಚಾಗಿ ಧ್ಯಾನಿಸ್ಲಿಕ್ಕೆ ಪ್ರಯತ್ನಿಸ್ರಿ. ಆಗ ಪವಿತ್ರಾತ್ಮರು ಇನ್ನೂ ಆಳವಾಗಿ ನಿಮ್ಮನ್ನ ಮುನ್ನಡೆಸ್ತಾರೆ, ಇನ್ನೂ ಆಳವಾದ ಒಂದು ಸತ್ಯವನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿದಿನ ನಿರಂತರವಾಗಿ ನಿರಾಶೆಗೊಳ್ಳದೆ ಪ್ರಾರ್ಥಿಸ್ರಿ. ದೇವರ ಯೋಜನೆಗಾಗಿ ಪ್ರಾರ್ಥಿಸ್ರಿ. ದೇವರ ಯೋಜನೆ ನಾವು ನೆರವೇರಿಸುವುದಕ್ಕಾಗಿ ಪ್ರಾರ್ಥಿಸ್ರಿ. ಆ ಒಂದು ಜ್ಞಾನಕ್ಕಾಗಿ ಪ್ರತಿದಿನ ಪ್ರಾರ್ಥಿಸ್ರಿ. ದೇವರೇ, ನಾನು ಕಳೆದುಕೊಂಡಂತ ಜ್ಞಾನ ನಾನು ಹಿಂತಿರುಗಿ ಪಡೆಯುವಂತೆ ನನ್ನನ್ನು ಆಶೀರ್ವದಿಸಿ, ನನ್ನ ಬಲಪಡಿಸಿರಿ ಸ್ವಾಮಿ ಅಂತ ಹೇಳಿ ಪ್ರತಿದಿನ ನೀವು ಪ್ರಾರ್ಥಿಸ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್. ಈ ನೋಟ್ಸ್ನ ಬರ್ಕೊಳ್ಳಿ.